ಹಲೋ ಫ್ರೆಂಡ್ಸ್, ನಮ್ಮ ಚಾನೆಲ್ 1K ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿರೋ ಖುಷಿಯಲ್ಲಿ ಒಂದು ಸ್ಪೆಷಲ್ ಆದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ ರೆಸಿಪಿ ಯಾವುದೆಂದರೆ ಮುಸ್ಲಿಂ ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ. ಈ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬಹುದು. ಹಾಗಾದರೆ ಬನ್ನಿ ಈ ಮುಸ್ಲಿಂ ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು Cook Tasty with Mary. ಬಿರಿಯಾನಿ ಮಾಡೋದಕ್ಕೆ ನಾವು ಯಾವಾಗಲೂ ತಳ ದಪ್ಪ ಇರುವಂಥ ಪಾತ್ರೆನ ತಗೊಳ್ಬೇಕು, ಅಗಲವಾದ ಪಾತ್ರೆನ ತಗೊಳ್ಬೇಕು. ಪಾತ್ರೆಗೆ 250 ಗ್ರಾಮ್ ಎಣ್ಣೆ, ತುಪ್ಪ ಬೇಕನ್ನೋರು ತುಪ್ಪನ ಕೂಡ ನೀವು 2 ಅಥವಾ 3 ಟೇಬಲ್ ಸ್ಪೂನ್ ತುಪ್ಪನ ಕೂಡ ಹಾಕ್ಕೊಳ್ಬೋದು. ಬಿರಿಯಾನಿ ಎಲೆ 3ರಿಂದ 4. ಫ್ರೆಂಡ್ಸ್, ನಾನಿಲ್ಲಿ 1 kg ಅಕ್ಕಿಯ ಮೆಜರ್ಮೆಂಟ್ನಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ಮೆಥಡ್ನ ಫಾಲೋ ಮಾಡ್ಕೊಂಡು ಹೋಗಿ. ಚಕ್ಕೆ 2 ಕಡ್ಡಿ ಚಕ್ಕೆನ ಚಿಕ್ಕದಾಗಿ ಮುರ್ಕೊಂಡಿದ್ದೀನಿ. ಲವಂಗ 15ರಿಂದ 20 ಲವಂಗನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ 5 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಸ್ಟಾರ್ ಹೂವು 2, ಅನಾನಸ್ ಹೂವು 2, ಮರಾಠಿ ಮೊಗ್ಗು 3, ಈರುಳ್ಳಿ 400 ಗ್ರಾಮ್ ಈರುಳ್ಳಿನ ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಹಾಕುವಾಗ ಯಾವಾಗಲೂ ನೀವು ಬಿರಿಯಾನಿಗೆ ಈ ರೀತಿ ಕೈಯಲ್ಲಿ ಬಿಡಿಸ್ಕೊಳ್ತಾ ಹಾಕಿ, ಆವಾಗ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಈ ರೀತಿಯಾದ ಕರೆಕ್ಟ್ ಮೆಷರ್ಮೆಂಟಲ್ಲಿ ನೀವು ಎಲ್ಲನ ಹಾಕ್ಕೊಂಡೋಗಿ ವಿಡಿಯೋನ ಸ್ಕಿಪ್ ಮಾಡದೆ ಪ್ರತಿಯೊಂದು ಮೆಥಡ್ ಹಾಗೂ ಸ್ಟೆಪ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಮುಸ್ಲಿಂ ವೆಡ್ಡಿಂಗ್ ಸ್ಟೈಲ್ನ ಬಿರಿಯಾನಿನ ಮಾಡ್ಕೊಳ್ಬೋದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಕೊಂಡು ಹೋಗಿ ಸ್ಟೆಪ್ ಬೈ ಸ್ಟೆಪ್. ಹಸಿಮೆಣಸಿನಕಾಯಿ 8 ಹಸಿಮೆಣಸಿನಕಾಯಿ. 1 kg ಅಕ್ಕಿಗೆ ನಾನು ಕರೆಕ್ಟಾದ ಮೆಷರ್ನ ಹೇಳ್ಕೊಂಡು ಹೋಗ್ತೀನಿ. ಮೆಣಸಿನ್ಕಾಯಿ ಪುಡಿ 4 ಟೀ ಸ್ಪೂನ್ ಮೆಣಸಿನ್ಕಾಯಿ ಪುಡಿ. ಧನಿಯಾ ಪೌಡರ್ 2 ಟೀ ಸ್ಪೂನ್ ಧನಿಯಾ ಪೌಡರ್. ಈ ರೀತಿಯಾಗಿ ಎಣ್ಣೆಯಲ್ಲಿ ನೀವು ಮೆಣಸಿನ್ಕಾಯಿ ಪೌಡ್ರನ್ನ ಫ್ರೈ ಮಾಡೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ಕಲರ್ ಸಿಗುತ್ತೆ. ಫುಡ್ ಕಲರ್ನ ಯೂಸ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಬಿರಿಯಾನಿ ಮಾಡುವಾಗ ಯಾವಾಗಲೂ ಪೌಡರ್ಸ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಲರ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಕೊತ್ತಂಬರಿ ಸೊಪ್ಪು 1 ಕಟ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಎಣ್ಣೆಯಲ್ಲಿ ನೀವು ಸೊಪ್ಪನ್ನು ಫ್ರೈ ಮಾಡೋದ್ರಿಂದ ಇದರ ಒಂದು ಫ್ಲೇವರ್ ಬಂದು ಬಿರಿಯಾನಿಲಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗ್ತಾ ಇರುವಾಗಲೇ ಪುದೀನ ಸೊಪ್ಪು 1 ಕಟ್ಟು, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅರ್ಧ ಪುದೀನ ಸೊಪ್ಪನ್ನು ಹಾಕಿ ಮೊದಲು ಫ್ರೈ ಮಾಡ್ಕೋತೀನಿ. ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ಚಾನೆಲ್ 1K ರೀಚ್ ಆಗಿದೆ ಅಂದರೆ ನಿಮ್ಮೆಲ್ಲರ ಸಹಕಾರದಿಂದ. ಅದಕ್ಕಾಗಿ ಪ್ರತಿಯೊಂದು ವ್ಯೂವರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗಿಯೂ ಬೇಕು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ರೆಸಿಪಿ ನೋಡುವಾಗ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಶೇರ್ ಮಾಡಿ ಹಾಗೂ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಈಗ ಸೊಪ್ಪೆಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ಪುದೀನ ಸೊಪ್ಪಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ರೀತಿಯಾಗಿ ನಾವು ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ಹಾಕುವಾಗ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು, ಯಾಕಂದರೆ ತಳ ಹಿಡಿಬಾರ್ದು. ಹಾಗಾಗಿ ಪ್ರತಿಯೊಂದು ಪದಾರ್ಥನ ನೀವು ಹಾಕುವಾಗಲೂ ಕೂಡ ಮಿಕ್ಸ್ ಮಾಡ್ತಾನೆ ಇರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 4 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನಿಲ್ಲಿ ಬೆಳ್ಳುಳ್ಳಿ ಕಡಿಮೆ ತೊಗೊಂಡಿದ್ದೀನಿ, ಶುಂಠಿ ಜಾಸ್ತಿ ತೊಗೊಂಡಿದ್ದೀನಿ. ಎಕ್ಸಾಂಪಲ್ 50 ಗ್ರಾಮ್ಸ್ ಬೆಳ್ಳುಳ್ಳಿ ಅಂದರೆ 100 ಗ್ರಾಮ್ಸ್ ಶುಂಠಿನ ತೊಗೊಂಡಿದ್ದೀನಿ. ಹಾಗಾಗಿ ಶುಂಠಿ ಸ್ವಲ್ಪ ಜಾಸ್ತಿನೇ ಇರಲಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎಣ್ಣೆಯಲ್ಲಿ ಚೆನ್ನಾಗಿ ನೀವು ಫ್ರೈ ಮಾಡಬೇಕು. ಅದರ ಸುವಾಸನೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದೇ ಮೇನು, ಶುಂಠಿ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಮೊಸರು 1/4 ಲೀಟರ್ ಮೊಸರು, ಇದನ್ನು ಕೂಡ ನಾನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ಎಣ್ಣೆಯಲ್ಲಿ ಚಿಲ್ಲಿ ಪೌಡರ್ನ ಫ್ರೈ ಮಾಡೋದನ್ನ ಮಾತ್ರ ಮರೀಲೇಬೇಡಿ. ಟೊಮೆಟೊ 6 ದೊಡ್ಡ ಸೈಜ್ನ ಟೊಮೆಟೊ ಅಥವಾ 400 ಗ್ರಾಮ್ ಟೊಮೆಟೊ, ಇದನ್ನು ಕೂಡ ಸ್ಲೈಸಾಗಿ ಕಟ್ ಮಾಡಿಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು 2 ಟೀ ಸ್ಪೂನ್. ನಾವು ಉಪ್ಪನ್ನು ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ಅನ್ನ ಬೇಯಿಸುವಾಗ ಕೂಡ ಉಪ್ಪನ್ನು ಹಾಕ್ತೀವಿ. ಹಾಗಾಗಿ ಉಪ್ಪನ್ನು ನೀವು ನೋಡ್ಕೊತ ಟೇಸ್ಟ್ ಮಾಡ್ಕೊತ ಹಾಕ್ಕೊಳ್ಳಿ. ಈಗ ಟೊಮೆಟೊ 1-2 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳಿ. ಅವಾಗವಾಗ ನೀವು ಮುಚ್ಚಳ ತೆಗೆದು ಇದನ್ನು ತಳ ಹಿಡಿಯದಂತೆ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ತಳ ಹಿಡಿದ್ಬಿಟ್ರೆ ಆ ಸೀದೋಗಿರೋ ವಾಸನೆ, ಬಿರಿಯಾನಿ ನೀವೇನೇ ಮಾಡಿದ್ರೂ ಕೂಡ ಆ ಸೀದೋಗಿರೋ ವಾಸನೆ ಇರುತ್ತೆ. ಹಾಗಾಗಿ ತಳ ಹಿಡಿಯದಂತೆ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಈ ರೀತಿಯಾಗಿ
ಎಣ್ಣೆ ಸಪ್ರೇಟು ಹಾಗೂ ಇರೋ ಪದಾರ್ಥ ಎಲ್ಲ ಸಪ್ರೇಟ್ ಆಗಬೇಕು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ. ನಾನಿಲ್ಲಿ 4 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. 4 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರನ್ನು ಮಾತ್ರ ಹಾಕೋತಾ ಇದ್ದೀನಿ. ಯಾವ ಮೆಜರ್ಮೆಂಟಲ್ಲಿ ಅಂದರೆ ಯಾವ ಗ್ಲಾಸಲ್ಲಿ ಅಕ್ಕಿ ತಗೋತೀರೋ ಅದೇ ಗ್ಲಾಸಲ್ಲಿ ನೀವು 3 ಗ್ಲಾಸ್ ನೀರನ್ನು ಹಾಕೊಳ್ಳಿ. ನನ್ನ ಗ್ಲಾಸಲ್ಲಿ 1 kg ಅಂದರೆ 4 ಗ್ಲಾಸ್ ಬರುತ್ತೆ. ಸೊ 4 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ನೀವು ಯಾವ ಮೆಜರ್ಮೆಂಟಲ್ಲಿ ಹಾಕ್ತೀರಾ ಆ ಗ್ಲಾಸಲ್ಲಿ 3 ಗ್ಲಾಸ್. ಚಿಕನ್ನ ಈಗ ನಾನು ನೀರು ಕುದಿವಾಗ ಹಾಕ್ತಾ ಇದ್ದೀನಿ. ನಾನು ಮೊದಲೇ ಮಸಾಲೆಯೊಟ್ಟಿಗೆ ಹಾಕಿ ಫ್ರೈ ಮಾಡಲಿಲ್ಲ, ಯಾಕಂದರೆ ಆಗ ಚಿಕನ್ ತುಂಬ ಬೆಂದೋಗಿ ಬಿರಿಯಾನಿಯಲ್ಲಿ ಚಿಕನ್ ಪೀಸು ಚಿಕ್ಕದಾಗಿ ತುಂಡಾಗ್ಬಿಡುತ್ತೆ. ಹಾಗಾಗಿ ನೀರು ಕುದಿವಾಗ ಚಿಕನ್ನ ಹಾಕಿದ್ರೆ ಕರೆಕ್ಟಾದ ಹದಕ್ಕೆ ಚಿಕನ್ ಬಿರಿಯಾನಿಯಲ್ಲಿ ಸಿಗುತ್ತೆ. ಈಗ ಚಿಕನ್ನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮುಚ್ಚಳವನ್ನು ಮುಚ್ಚಿ ಇದನ್ನು 1-2 ನಿಮಿಷಗಳ ಕಾಲ ಐ ಫ್ಲೇಮ್ನಲ್ಲಿ ನಾವು ಇದನ್ನು ಕುದಿಸ್ಕೋಬೇಕು. ಇದು ಕುದಿತಾ ಇರೋಷ್ಟರಲ್ಲಿ ನಾವು ಅನ್ನಕ್ಕೆ ಅಂದರೆ ಅಕ್ಕಿನ ನಾವು ಅರ್ಧ ಬೇಯಿಸ್ಕೋಬೇಕು. ಅದಕ್ಕಾಗಿ ನಾನಿಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ. 4 ಗ್ಲಾಸ್ ಅಕ್ಕಿ ಅಂದರೆ 8 ಗ್ಲಾಸ್ ನೀರನ್ನು ನಾನಿಲ್ಲಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ನೀರು ಕುದಿತಾ ಇರುವಾಗ ಅಕ್ಕಿನ ಹಾಕಬೇಕು. ಸೊ ನೀರು ಕುದೀತಿರುವಾಗ ಅಕ್ಕಿನ ಹಾಕಿದ್ದೀನಿ. ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಕುದೀತಾ ಇದೆ. 2 ನಿಮಿಷಗಳ ಕಾಲ ಐ ಫ್ಲೇಮ್ನಲ್ಲಿ ಇಟ್ಟ ಮೇಲೆ ಇದನ್ನು ನೀವು ಚೆನ್ನಾಗಿ ಕುದೀತಿರುವಾಗ ಲೋ ಫ್ಲೇಮ್ಗೆ ಇಟ್ಬಿಡಿ. ಈಗ ಚಿಕನ್ ಕುದೀತಾ ಇರುವಾಗ ನಾವು ಅನ್ನನ ನೋಡಿ ಈ ರೀತಿಯಾಗಿ ನಿಧಾನವಾಗಿ ನಾವು ಅಕ್ಕಿ ಒಡೆಯದಂತೆ ನಾವು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಅರ್ಧ ಕುಕ್ ಆದರೆ ಸಾಕು. ಇದನ್ನು ನೀವು 3 ನಿಮಿಷಗಳ ಕಾಲ ಕುಕ್ ಮಾಡಿಕೊಂಡ್ರೆ ಸಾಕು. ನಮಗೆ ಯಾವ ಕ್ವಾಂಟಿಟಿಲಿ ಅಂದರೆ ಯಾವ ಹದಕ್ಕೆ ಬೇಕೋ ಅಕ್ಕಿ ಆ ಹದಕ್ಕೆ ಬೇಯುತ್ತೆ. ಯಾಕಂದರೆ ನಾವು ಆಲ್ರೆಡಿ ಅರ್ಧ ಗಂಟೆಗಳ ಕಾಲ ಅಕ್ಕಿನ ನೆನೆಸಿಟ್ಕೊಂಡಿದ್ದೀವಿ. ಸೊ ಹಾಗಾಗಿ 3 ನಿಮಿಷ ನಾವು ಅಕ್ಕಿನ ಕುದಿಸ್ಕೊಂಡ್ರೆ ಸಾಕು. ನಮಗೆ ಬೇಕಾದ ಹದಕ್ಕೆ ಅಕ್ಕಿ ರೆಡಿ ಆಗುತ್ತೆ. ಸೊ ಯಾವಾಗ ನೀವು ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗ ನೀವು ಅಕ್ಕಿನ ನೆನೆಸಿಟ್ಕೊಬಿಡಿ. ಈಗ ನಾನು ಅರ್ಧ ಬೆಂದ ಅಕ್ಕಿಯನ್ನು ಸ್ಟ್ರೇನ್ ಮಾಡ್ಕೋತಾ ಇದ್ದೀನಿ. ಈ ನೀರನ್ನು ದಯವಿಟ್ಟು ನೀವು ಕೆಳಗಡೆ ಹಾಕ್ಬಿಡಬೇಡಿ. ಈ ನೀರು ಬಿರಿಯಾನಿನ ದಮ್ಗೆ ಬಿಡುವಾಗ ಈ ನೀರು ನಮಗೆ ಯೂಸ್ ಆಗುತ್ತೆ. ಹಾಗಾಗಿ ಈ ನೀರನ್ನ ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಸ್ಟ್ರೇನ್ ಮಾಡಿಕೊಂಡು ಹಾಕುವಾಗ ಹುಷಾರಾಗಿ ಹಾಕಿ, ಯಾಕಂದರೆ ಬಿಸಿ ಇರುತ್ತೆ ಅಲ್ವಾ. ಸೊ ನಿಧಾನವಾಗಿ ನೋಡಿಕೊಂಡು ಹಾಕೊಳ್ಳಿ. ಸೊ ನಾವು ಅಕ್ಕಿನ ಸ್ಟ್ರೇನ್ ಮಾಡ್ಕೊಂಡಿದ್ದೀವಿ ನೋಡಿ. ಅಕ್ಕಿ ಸ್ಟ್ರೇನ್ ಮಾಡಿದ ತಕ್ಷಣ ಬಿಸಿಯಾಗಿರುವಾಗಲೇ ನೀವು ಇದನ್ನು ನಾವು ಚಿಕನ್ಗೆ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಮಸಾಲೆಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸ್ಟ್ರೇನ್ ಮಾಡಿ ಅರ್ಧ ಗಂಟೆಗಳ ಕಾಲ ಇಡೋದು ಅಥವಾ 1 ಗಂಟೆ ಆದಮೇಲೆ ಹಾಕೋದು ಆ ಥರ ಮಾಡ್ಕೊಳ್ಬೇಡಿ. ಸ್ಟ್ರೇನ್ ಮಾಡಿದ ತಕ್ಷಣವೇ ನಾವು ಈ ಮಸಾಲೆಗೆ ಅಕ್ಕಿನ ಹಾಕ್ಬಿಡಬೇಕು ಬಿಸಿ ಇರುವಾಗಲೇ. ನೋಡಿ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಅಕ್ಕಿ ಒಡಿಬಾರ್ದು. ಸೊ ನಿಧಾನವಾಗಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಸ್ಟ್ರೇನ್ ಮಾಡಿಕೊಂಡ ನೀರನ್ನು 1.5 ಗ್ಲಾಸ್ ಮತ್ತೆ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಈಕ್ವಲ್ ಆಗಿ ಮಸಾಲೆ ಹಾಗೂ ಅಕ್ಕಿ ಎರಡೂ ಈಕ್ವಲ್ ಆಗಿ ಬಂದಿದೆ. ಈಗ ನಿಧಾನವಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೊದಲು ನಾವು 3 ಗ್ಲಾಸ್ ಅಕ್ಕಿ ಚಿಕನ್ ಬೇಯಿಸ್ಕೊಂಡವಾಗ ಹಾಕ್ಕೊಂಡಿದ್ರಿ. ಈಗ 1.5 ಗ್ಲಾಸ್ ನೀರು ಅಂದರೆ ಸ್ಟ್ರೇನ್ ಮಾಡ್ಕೊಂಡಿರೋ ನೀರನ್ನು ಹಾಕ್ಕೊಂಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದರ ಮೇಲೆ ನಾನು ನಿಂಬೆಹಣ್ಣು 1 ನಿಂಬೆಹಣ್ಣನ್ನು ನಾನು ಹಿಂಡ್ಕೋತಾ ಇದ್ದೀನಿ. ಹಿಂಡ್ಕೊಂಡ್ಮೇಲೆ ನಿಧಾನವಾಗಿ ಈ ರೀತಿಯಾಗಿ ಜಸ್ಟ್ ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮಿಕ್ಸ್ ಮಾಡಿ ಈ ರೀತಿಯಾಗಿ ಸಮವಾಗಿ ಮಾಡ್ಕೊಳ್ಳಿ, ಈವನ್ ಆಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಪಕ್ಕ ಬಿಳಿ ಅನ್ನ ಒಂದು ಪಕ್ಕ ಕಲರ್ ಆಗಿರುತ್ತೆ, ಆ ರೀತಿಯಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಈವನ್ ಆಗಿ ಮಿಕ್ಸ್ ಮಾಡಿ ಒಂದು ದೊಡ್ಡ ಮುಚ್ಚಳವನ್ನು ಮುಚ್ಚಿ ನಾವು ನೀರನ್ನು ಬಸ್ಕೊಂಡ್ವಲ್ಲ, ಸ್ಟ್ರೇನ್ ಮಾಡ್ಕೊಂಡ್ವಲ್ಲ, ಆ ನೀರನ್ನು ಬಿಸಿಯಾದ ನೀರನ್ನು ಈ ಪಾತ್ರೆ ಮೇಲೆ ಇಟ್ಟು ನಾವು ದಮ್ಮಿಗೆ ಬಿಡೋಣ. ಒಂದು 10 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ನಾವು ದಮ್ಮಿಗೆ ಇಟ್ಟರೆ ಸಾಕು, ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. 10 ನಿಮಿಷ ಆಗಿದೆ, ನೋಡೋಣ ಈಗ ಬಿರಿಯಾನಿ ಹೇಗೆ ಬೆಂದಿದೆ ಅಂತ. ನೋಡಿ, ವಾವ್, ಕಲರ್ ಕೂಡ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಅಕ್ಕಿ ಕೂಡ ಅಂದರೆ ಅನ್ನ ಕೂಡ ಎಷ್ಟು ಉದುರಾಗಿ ಆಗಿದೆ. ನೀರು ಜಾಸ್ತಿ ಆಗಲಿ ಕಡಿಮೆ ಆಗಲಿ ಆಗಿಲ್ಲ, ಕರೆಕ್ಟಾದ ಹದಕ್ಕೆ ಸೇಮ್ ಮುಸ್ಲಿಂ ಸ್ಟೈಲ್ನ ಬಿರಿಯಾನಿನೇ ಆಗಿದೆ. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಈ ಬಿರಿಯಾನಿನ ಮಾಡಿ ನೋಡಿ, ಮನೇಲಿರೋರೆಲ್ಲರೂ ನಿಮಗೆ ಶಬಾಷ್ ಅಂತ ಹೇಳೋದಂತ ಗ್ಯಾರಂಟಿ. ನೋಡಿ ಚಿಕನ್ ಕೂಡ ಕರೆಕ್ಟಾದ ಹದಕ್ಕೆ ಬೆಂದಿದೆ. ತುಂಬ ಬೆಂದಿದ್ರೆ ಆ ಚಿಕನ್ ಎಲ್ಲ ಪುಡಿ ಆಗ್ಬಿಡುತ್ತೆ. ನೋಡಿ ಈ ರೀತಿಯಾಗಿ ಕರೆಕ್ಟಾದ ಹದಕ್ಕೆ ಬೆಂದಿದೆ.
ನಮ್ಮ ಮುಸ್ಲಿಂ ವೆಡ್ಡಿಂಗ್ ಸ್ಟೈಲ್ನ ಬಿರಿಯಾನಿ ಈಸ್ ರೆಡಿ ಟು ಸರ್ವ್. ಮೊಟ್ಟೆಯೊಂದಿಗೆ ಹಾಗೂ ರಾಯ್ತೊಂದಿಗೆ ಇದನ್ನು ತಿನ್ನೋದಕ್ಕೆ ಕೊಟ್ಟರೆ ಸೂಪರಾಗಿ ಇರುತ್ತೆ. ಫ್ರೆಂಡ್ಸ್, ನಮ್ಮ 1K ಸ್ಪೆಷಲ್ನ ಈ ಚಿಕನ್ ಬಿರಿಯಾನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಆಲ್ವೇಸ್ ಈಟ್ ಹೆಲ್ತಿ ಆ್ಯಂಡ್ ಸ್ಟೇ ಹೆಲ್ತಿ. ಹೊಸದಾಗಿ ನೋಡೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಪ್ಲೀಸ್ ಮರಿಬೇಡಿ.